ಮಿಟ್ಟಿಕೆಲ್ಲೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಬಸವರೇಶ್ವರನನ್ನ ಹೃದಯ ಅಂತರಾಳದಲ್ಲಿ ಸ್ಮರಿಸುತ್ತಾ ದಿಲ್ಲಿ ಹೊಕ್ಕ ಪುಂಡ ಹುಲಿ ಅರ್ಥಾತ್ ಕೆರಳಿದ ಕರ್ಣಾರ್ಜುನರು ಎಂತಕ್ಕಂಥ ಒಂದು ರೌದ್ರಮಯ ನಾಟಕ. ಈ ನಾಟಕವನ್ನ ಶ್ರೀ ಬಸವೇಶ್ವರ ನವತರಣ ನಾಟ್ಯ ಸಂಘ ಮಿಟ್ಟಿಕೆಲ್ಲೂರು ಹಾಗೂ ಕುಣಿಕೆಲ್ಲೂರು ಗ್ರಾಮದವರು ಅಭಿನಯಿಸುತ್ತಿದ್ದಾರೆ. ಈ ಒಂದು ನಾಟಕದ ಉದ್ಘಾಟನೆಗಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಮನ್ ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಗುರುಬಸವ ಮಹಾಸ್ವಾಮಿಗಳು, ಶ್ರೀ ಗಣಮಠೇಶ್ವರ ಮಠ ಸಂತೆಕೆಲ್ಲೂರು ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪರಮ ಪೂಜರಿಗೆ ಶ್ರೀ ಸಿದ್ದನಗೌಡ ಪಾಟೀಲ್ ಇವರು ಮಾಲಾರ್ಪಣೆ ಮಾಡಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪಾದ ಪೂಜೆ ಮಾಡೋ, ಪಾದ ಪೂಜೆ ಮಾಡೋ, ಪಾದ ಪೂಜೆ ಮಾಡೋ, ಗುರುಪಾದ ಪೂಜೆ ಮಾಡೋ. ಅದೇ ರೀತಿಯಾಗಿ ಶ್ರೀ ಮಹಾಂತಿನ ಮಠ ಸಂತೆಕೆಲ್ಲೂರು ಇವರಿಗೆ ಮಲ್ಲಣ್ಣ ನಾಗಲಾಪುರ್ ಇವರು ಮಾಲಾರ್ಪಣೆ ಮಾಡಿಕೊಳ್ಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು. ಶ್ರೀ ಸಿದ್ದಯ್ಯ ಸ್ವಾಮಿಗಳು ಮಹಾಜ್ಞಾನೇಶ್ವರ ಮಠ ಮೇಗಳಪೇಟೆ ಇವರಿಗೆ ಮಲ್ಲಯ್ಯ ಹುಲಗುಡ್ಡ ಇವರು ಸ್ವಾಗತವನ್ನು ಕೋರುತ್ತಾ ಮಾಲಾರ್ಪಣೆಯನ್ನು ಮಾಡಬೇಕಂತ ಅವರಲ್ಲಿ ಪಾದ ಪೂಜೆ ಮಾಡಿ ಒಂದು ಸಾರಿ ನಮ್ಮ ಮನೆಗೆ. ಶ್ರೀ ಗರ್ಮಡದಯ್ಯ ಮಹಾಂತಿನ ಮಠ ಸ್ವಾಮಿಗಳು ಪತ್ರಕರ್ತರು ಇವರಿಗೆ ಶ್ರೀ ಸಾಬಣ್ಣ ಗುರಿಕೇರಿ ಅವರು ಮಾಲಾರ್ಪಣೆ ಮಾಡಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರೀತಿಯಾಗಿ ಶ್ರೀ ಶರಣಗೌಡ ಮಾಲಿ ಪಾಟೀಲ್ ಸಾಕೇನ ಕುಣಿಕೆಲ್ಲೂರು ಇವರಿಗೆ ಶ್ರೀ ಲಕ್ಷ್ಮಣ ಇವರು ಮಾಲಾರ್ಪಣೆ ಮಾಡಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಅಮರೇಗೌಡ ಪಾಟೀಲ್ ಡಬ್ಬೆರ್ ಮಡಗು ಇವರಿಗೆ ಮಲ್ಲನಗೌಡ ಹಾಲಿನ ಡೈರಿ ಸೆಕ್ರೆಟರಿ ಇವರು ಬಂದು ಮಾಲಾರ್ಪಣೆ ಮಾಡಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಸುರೇಶ್ ಓನೂರ್ ಅವರಿಗೆ ಶ್ರೀ ರೆಡ್ಡಪ್ಪ ಕ್ಯಾಲೋರಿ ಇವರು ಬಂದು ಮಾಲಾರ್ಪಣೆ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕನಕಪ್ಪ ಇವರು ಬಂದು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮಾಲಾರ್ಪಣೆ ಮಾಡ್ಬೇಕಂತ ಅವರಲ್ಲಿ ಸನ್ಮಾನ ಮಾಡ್ಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಸ್ವಾಗತವನ್ನು ಮಾಡಿ ಸನ್ಮಾನಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿಯಾಗಿ ದುರ್ಗಪ್ಪ ಬಡಿಗೇರ್ ಇವರಿಗೆ ಶ್ರೀ ಹನುಮೇಶ ಪೇಂಟರ್ ಅವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪೂಜ್ಯರು ಹಾಗೂ ಗಣ್ಯ ವ್ಯಕ್ತಿಗಳು ಜ್ಯೋತಿಯನ್ನು ಬೆಳಗಿಸೋದ್ರ ಮುಖಾಂತರ
ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಭಕ್ತಿರಸವೆಂಬ ಭಕ್ತಿರಸವೆಂಬ ಆಚರವೆಂಬ ಭಕ್ತಿಗೆ ವಿಚಾರವೆಂಬ ಜ್ಯೋತಿಯ ಮುಟ್ಟಿಸಲು ಆಚರವೆಂಬ ಭಕ್ತಿಗೆ ವಿಚಾರವೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗು ತಿಥಿತಯ್ಯ. ಈಗ ರಿಬ್ಬನ್ ಕಟ್ ಮಾಡುವ ಮುಖಾಂತರ ಪರಮ ಪೂಜ್ಯರು ಶ್ರೀ ಗುರು ಬಸವ ಮಹಾಸ್ವಾಮಿಗಳವರು ಈ ನಾಟಕಕ್ಕೆ ಚಾಲನೆ ನೀಡಬೇಕಂತ ಅವರಲ್ಲಿ ಕಟ್ ಮಾಡುವ ಮುಖಾಂತರ ವಿದ್ಯುಕ್ತ ಚಾಲನೆ ನೀಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಹಾಗೂ ಮುಖಂಡರಿಗೆ ಧನ್ಯವಾದಗಳು. ಪರಮ ಪೂಜ್ಯ ಸಿದ್ದಯ್ಯ ಸ್ವಾಮಿಗಳು ಮೇಗಳಪೇಟೆ ಇವರು ತಮ್ಮ ಆಶೀರ್ವಚನವನ್ನು ನೀಡಬೇಕಂತ ಅವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಮಿಟ್ಟಿ ಕೆಲ್ಲೂರು ಹಾಗೂ ಕುಣೆ ಕೆಲ್ಲೂರಿನ ಆರಾಧ್ಯ ದೈವ ಬಸವೇಶ್ವರರನ್ನು ಎನ್ನ ಋಣ್ಮಂದಿರದಲ್ಲಿ ನೆನೆಯುತ್ತೆ. ಈ ಒಂದು ರೌದ್ರಮಯ ನಾಟಕ ದಿಲ್ಲಿ ಒಕ್ಕ ಪುಂಡಹುಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಗುರುಬಸವ ಸ್ವಾಮಿಗಳು ಹಾಗೂ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು, ಶರಣಯ್ಯ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಹಾಗೂ ನಮ್ಮ ಘನಮಠೇಶ್ವರ ಪತ್ರಕರ್ತರು ಮತ್ತು ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಮತ್ತು ಈ ಊರಿನ ನಾಟಕವನ್ನು ನೋಡಲು ಬಂದಿರತಕ್ಕಂಥ ಎಲ್ಲ ವೀಕ್ಷಕರಿಗೂ ನನ್ನ ಅನಂತ ಅನಂತ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಬಹಳ ವಿಶೇಷವಾಗಿರ್ತಕ್ಕಂಥ ಈ ಜಾತ್ರೆಯ ಅಂಗವಾಗಿ ಹಾಕಿರ್ತಕ್ಕಂಥ ತಮ್ಮ ಊರಿನವರೇ ಆಗಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಈ ಒಂದು ದಿಲ್ಲಿ ಹೊಕ್ಕ ಪುಂಡಹುಲಿ ಅನ್ನುವಂಥ ನಾಟಕ, ರೌದ್ರಮಯ ನಾಟಕ ಅಭಿನಯಿಸ್ತಾ ಇದ್ದಾರೆ. ಈ ನಾಟಕ ನಮ್ಮ ಜೀವನದಲ್ಲಿಯೂ ಕೂಡ ನಡೀತಾ ಇದೆ. ಈ ನಾಟಕ ಏನು ಮಾಡ್ತಾ ಇದ್ದಾರಲ್ಲ, ಈ ನಾಟಕ ಕೂಡ ನಮ್ಮ ನಿಜ ಜೀವನದಲ್ಲಿಯೂ ಕೂಡ ನಡೀತಾ ಇದೆ. ಆದರೆ ನಮ್ಗೆ ಗೊತ್ತಾಗೋದಿಲ್ಲ. ಒಮ್ಮೆ ಕಷ್ಟಗಳು ಬರ್ತಾವೆ, ಒಮ್ಮೆ ಸುಖ ಬರ್ತೈತೆ, ಒಮ್ಮೆ ಬಹಳ ಜಗಳ ನಡೀತೈತೆ, ಏನೇನೋ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಅದನ್ನೇ ಈ ಕವಿಗಳು ನಾಟಕ ರೂಪದಲ್ಲಿ ತಮ್ಮ ಮುಂದೆ ಈ ಸಮಾಜದಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳು, ಬಡವ, ಬಲ್ಲಿದ ಮತ್ತು ಖಳನಾಯಕ, ಈ ಎಲ್ಲ ಪಾತ್ರಧಾರಿಗಳನ್ನು ಕ್ರೋಢೀಕರಿಸಿ ಈ ಒಂದು ನಾಟಕ ರೂಪದಲ್ಲಿ ಬರೆದು ಈ ಕಲೆಯನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಈ ಕಲೆ ಇದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದಕ್ಕೆ ಕೊನೆಗೆ ಜಯ ಸಿಗುತ್ತೆ. ಪ್ರಾರಂಭದಲ್ಲಿ ಈ ಒಂದು ಪುಂಡರ ರೌದ್ರಮಯ ಈ ಖಳನಾಯಕ ಪಾತ್ರಗಳು ಕೊನೆಗೆ ಅವಸಾನಗೊಳ್ತವೆ. ಅಂಥ ಒಂದು ನಾಟಕ ಇವತ್ತು ತಮ್ಮ ಮುಂದೆ ಪ್ರದರ್ಶನೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಒಳ್ಳೆಯದನ್ನು ಸ್ವೀಕರಿಸಬೇಕು, ಕೆಟ್ಟದ್ದನ್ನು ಬಿಡಬೇಕಾಗತ್ತೆ. ಜೀವನದೊಳಗೆ ನಾವು ಯಾವ ರೀತಿಯಾಗಿ ಈ ಸಮಾಜದಲ್ಲಿ ಜೀವನ ಮಾಡಬೇಕು ಅನ್ನುವಂಥದ್ದನ್ನು
ತಾವೆಲ್ಲರೂ ಈ ನಾಟಕದ ಮುಖಾಂತರ ಕಲಿತುಕೊಂಡು ಪರಮ ಪೂಜ್ಯರು ಅವ್ರು ಮಾತಾಡಬೇಕಾಗಿತ್ತು, ಅದನ್ನು ನಮಗೆ ವಹಿಸ್ಕೊಟ್ಟು ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಅವರು ಅಪ್ಪಣೆ ಮಾಡಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಶಾಂತ ರೀತಿಯಿಂದ ಈ ನಾಟಕವನ್ನು ವೀಕ್ಷಣೆ ಮಾಡಿ ಒಳ್ಳೆಯದನ್ನು ತೆಗೆದುಕೊಂಡು ಹೋಗ್ರಿ, ಕೆಟ್ಟದ್ದನ್ನು ಇಲ್ಲೇ ಬಿಡ್ರಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟದ್ದಕ್ಕಾಗಿ ಎಲ್ಲ ಪರಮ ಪೂಜಾ ಗುರು ಬಸವ ಮಹಾಸ್ವಾಮಿಗಳ ಅವರಿಗೂ ಹಾಗೂ ಮಹಾಂತಿನ ಮಠದ ಗುರುಗಳಿಗೂ, ಪತ್ರಕರ್ತರಾದ ಗನ್ಮಠದಯ್ಯ ಗುರುಗಳಿಗೂ, ಸಿದ್ದಯ್ಯ ತಾತ ಮೇಗಳಪೇಟೆ ಅವರಿಗೂ ಹಾಗೂ ಅವ್ರಿವ್ರು ಎನ್ನದೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜರಿಗೂ ಮತ್ತು ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿಬಿಟ್ಟು ಈಗ ನಾಟಕವನ್ನು ಪ್ರಾರಂಭ ಮಾಡುತ್ತಿದ್ದೇವೆ.